स्वागत है आपका बी न्यूज नेशन में। मैं हूं आबिद हुसैन शेख। राज्य में फिर से हिजाब मामले पर स्टूडेंट्स का बवाल। मंगलुरु के हप्पनकट्टे कॉलेज में एकेडमिक साल शुरू होते ही सब कुछ ठीक चले माहौल को फिर से बिगाड़ने की साजिश देखने को मिली। राज्य में ठंडा हुए हिजाब मामले को फिर से गरमाने की कोशिश। मंगलुरु के हप्पनकट्टे सरकारी डिग्री कॉलेज के चंद छात्राओं को हिजाब की इजाज़त देने का आरोप लगाते हुए हमें भी भगवा शॉल पहनने की अनुमति देने की मांग को लेकर कॉलेज के बाहर प्रदर्शन करते हुए क्लासेस का बायकॉट करके यूनिवर्सिटी कैंपस के सामने एबीवीपी के नेतृत्व में ये डिमांड की स्टूडेंट्स ने। ವಿಷಯ ಏನಂದರೆ ಮೊದಲಿಗೆ ನಮಗೆ ಇದು ನಿಮಗೆ ಸಮಸ್ಯೆ ಗೊತ್ತಾಯ್ತು ನಮ್ಮ ಕಾಲೇಜಲ್ಲಿ ಎಂಥ ವಿಷಯ ಆಯ್ತು ಅಂದರೆ ಲೆಟರ್ ಬಂದಿತ್ತು, ಅದನ್ನು ಪ್ರಿನ್ಸಿಪಾಲಿಗೆ ಬೆಳಗ್ಗೆ ನೋಟಿಸ್ ತಂದಿದ್ದಾರೆ. ನೋಟಿಸಲ್ಲಿ ಬರೆದಿದ್ದೆ ಕ್ಯಾಂಪಸ್ನೊಳಗೆ ಹಿಜಾಬ್ ಹಾಕಲಿಕ್ಕಿಲ್ಲ ಅಂತ. ಆದರೆ ನೋಟಿಸ್ ಬಂದಿದ್ದರೂ ಇದು ಕಾರ್ಯರೂಪಕ್ಕೆ ಬರಲಿಲ್ಲ. ಇದು ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ. ಅಂದರೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಹಿಜಾಬ್ ಹಾಕ್ಕೊಂಡು ಕ್ಯಾಂಪಸ್ನೊಳಗೆ ಆಚೆ ಈಚೆ ತಿರುಗ್ತಾ ಇದ್ದಾರೆ. ಅದು ನಮಗೆ ನೋಡಲಿಕ್ಕೆ ಆಗುತ್ತಿಲ್ಲ. ನಾವು ಪ್ರೊಟೆಸ್ಟ್ ಮಾಡ್ತಿದ್ದೇವೆ, ಅವರು ಪ್ರೊಟೆಸ್ಟ್ ಮಾಡಿದರೆ ಬೇರೆ ವಿಷಯ. ಇವರೆಂತ ಮಾಡ್ತೇವೆ, ಮ್ಯಾಮ್ ಅವರ ವಿಷಯವೇ ಕೇಳ್ತಿಲ್ಲ. ಅವರಿಗೆ ಬೆಲೆ ಕೊಡೋದಾಗೆ ಆಯಿತು. ಒಂದು ಶಿಕ್ಷಕರಿಗೆ ಎಷ್ಟು ನಾವು ಗೌರವ ಕೊಡಬೇಕಂದ್ರೆ ಅವರ ಮಾತನ್ನು ಪಾಲಿಸಬೇಕು. ಏನೇ ವಿಷಯ ಆಗಿದ್ರೆ ಇಲ್ಲಿ ಸಹ ಹಾಗೆವೇ ಹೈಕೋರ್ಟ್ನ ನೋಟಿಸ್ ಬಂದಿತ್ತು, ಅದನ್ನು ಫಾಲೋ ಮಾಡಬೇಕಿತ್ತು ಕಾಲೇಜ್ನವರು. ಅದು ತುಂಬ 2.5 ತಿಂಗಳು ಗ್ಯಾಪ್ ಆಯಿತು ಇಲ್ಲಿ. ಈಗ ಈ ವಿಷಯ ನಮ್ಮ ಕಾಲೇಜಲ್ಲಿ ಎದುರು ಬರ್ತಾ ಉಂಟು. ಈಗ ವಿಷಯ ಕ್ಲಿಯರ್ ಆಯಿತು. ಇನ್ನೊಂದು ಸಮಸ್ಯೆ ಏನಂದರೆ ನಮ್ಮ ಪ್ರೆಸಿಡೆಂಟ್ ಅಂದರೆ ನಮ್ಮ ಕಾಲೇಜ್ನ ಯಾರು ಪ್ರೆಸಿಡೆಂಟ್ ಯೂನಿಯನಲ್ಲಿ ಎಲೆಕ್ಟ್ ಆಗಿದ್ದಾನೆ ಅವನೇನು ಮಾಡ್ತಿದ್ದಾನೆ ಅಂದರೆ ನಮ್ಮ ವಿರುದ್ಧವಾಗಿ ಹೋಗ್ತಿದ್ದಾನೆ. ಅಂದರೆ ಅವನು ಹಿಜಾಬಿಗೆ ಸಪೋರ್ಟ್ ಮಾಡುವ ಥರ ಮಾತಾಡ್ತಿದ್ದಾನೆ. ಅಂದರೆ ಇಲ್ಲಿ ನಾವು ಹೇಗಾದ್ವಿ ಅಂದರೆ ನಾವು ದೂಡ್ತಿದ್ದೇವೆ ಮಕ್ಕಳನ್ನು, ಹಾಗೆ ಬರ್ತಾ ಉಂಟು. ನಮಗೆ ಇಲ್ಲಿ ಹಿಜಾಬ್ ಸಮಸ್ಯೆ ಅಲ್ಲ, ಮೇಯ್ನಾಗಿ ನಮಗೆ ಏನು ವಿಷಯ ಅಂದರೆ ನಮ್ಮ ಕಾಲೇಜಲ್ಲಿ ಯೂನಿಟಿ ಬೇಕು. ಇಲ್ಲಿ ಹಿಜಾಬ್ ಹಾಕ್ಕೊಂಡು ಬರ್ತಾರೆ, ಅದು ಸಮಸ್ಯೆ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದರೆ ನಮಗೆ ಇಲ್ಲಿ ಯೂನಿಟಿ ಬೇಕು, ನಾವು ಕಲಿಯೋದಕ್ಕೆ ಬರೋದು. ಇಲ್ಲಿ ಅವನು ಹಿಜಾಬ್ ಹಾಕ್ತಿದ್ದಾನೆ ಅಲ್ಲ, ನಾವು ಇದು ಹಾಕ್ತೇವೆ, ಕೇಸರಿ ಶಾಲು ಹಾಕ್ಕೊಂಡು ಅದು ಸಮಸ್ಯೆ ಅಲ್ಲ. ಮೇಯ್ನಾಗಿ ನಾವು ಹೇಳೋದಂದರೆ ಇಲ್ಲಿ ನಮಗೆ ಯೂನಿಟಿ ಬೇಕು, ಅದನ್ನು ಮೇಯ್ನಾಗಿ ನಮಗೆ ಕಾಲೇಜಲ್ಲಿ ಸಿಗಬೇಕಂತ ಕೇಳ್ತಿರೋದು. ನಮಗೆ ನಾವು ಮೊದಲಿಂದನೂ ಕಾಲೇಜ್ಗೆ ಬರುವಾಗ ಯಾವ ರೀತಿ ಸಮವಸ್ತ್ರ, ಇದು ನಮ್ಮದು ಸಮವಸ್ತ್ರನೇ ಅಂತ ನಮ್ಮ ಪ್ರಾಸ್ಪೆಕ್ಟರ್ ಅಲ್ಲಿ ಮೆನ್ಷನ್ ಆಗಿದೆ. ನೀವು ತಲೆಗೆ ಧರಿಸುವ ಶಾಲ್ ಕೂಡ ಒಂದು ಸಮವಸ್ತ್ರ ಅಂತ. ಆ ಸಮವಸ್ತ್ರವೇ ನಮಗೆ ಬೇಕಂತ ಆಗಿರೋದು ಕೇಳಿದ್ರು. ಈವನ್ ನಮಗೆ ಕಾಲೇಜ್ಗೆ ನಾವು ಜಾಯಿನ್ ಆಗುವಾಗ ಪ್ರಿನ್ಸಿಪಲ್ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರ್ತಾರೆ, ಏನಂದ್ರೆ ನೀವು ಯಾವ ಸಮವಸ್ತ್ರವನ್ನು ಧರಿಸ್ತೀರಾ, ಆ ಸಮವಸ್ತ್ರದ ಯಾವ ಬಣ್ಣದ ಶಾಲ್ ಇದೆಯೋ ಅದೇ ಬಣ್ಣದ ಶಾಲ್ ಅನ್ನು ನೀವು ತಲೆಗೆ ಕೂಡ ಹಾಕಬಹುದಂತ ಪ್ರಿನ್ಸಿಪಲ್ ನಮಗೆ ಕಾಲೇಜ್ಗೆ ಜಾಯಿನ್ ಆಗುವ ಇಂಟರ್ವ್ಯೂ ದಿವಸ ಹೇಳಿರ್ತಾರೆ. ಅದನ್ನೇ ನಾವು ಫಾಲೋ ಮಾಡಿಕೊಂಡು ಬಂದಿರುವಂತಾಗಿರ್ತದೆ. ಇವನ್ ನಮ್ಮ ಕ್ಯಾಲೆಂಡರ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರೋದನ್ನು ನೀವು ನೋಡಬಹುದು. ಇವಾಗ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ನಿಮ್ದು ಅಂತ DC ಅವರ ಹತ್ರಿಗೆ ನಾವು ಮನವಿಯನ್ನು ಮಾಡಿದ್ವಿ. ಅವರು ಇನ್ನು 2 days ಅಲ್ಲಿ ಹೇಳ್ತೇವೆ ಅಂತ ಹೇಳಿದ್ದಾರೆ. ಈಗ ನಾಳೆ ನಾಡಿದ್ದು ಅಟೆಂಡ್ ಆಗ್ತೀರಾ ಕಾಲೇಜಿಗೆ, ಹೇಗೆ? ಇಟ್ ಡಿಪೆಂಡ್ಸ್. ನಾವು 1.5 ವೀಕ್ ಈ ತರ ಸ್ಟ್ರಗಲ್ ಮಾಡ್ತಿದ್ದೇವೆ. ಒಳಗಿಂದ ಅಫಿಷಿಯಲ್ ಆಗಿ ಇದಕ್ಕೆ ಒಂದು ಗುಡ್ ರೆಸ್ಪಾನ್ಸ್ ಬರಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಯಾವುದೇ ರೀತಿಯ ಒಂದು ಸಣ್ಣ ಸುಳಿವು ಕೂಡ ಹೊರಗೆ ಬಂದಿರಲಿಲ್ಲ. ಇವರು ಇವತ್ತು ABVP ಅವರು ಪ್ರೊಟೆಸ್ಟ್ ಮಾಡಿದ ಕೂಡಲೇ ಅದೇನಾಗ್ತದೆ, ಎಲ್ಲಾ ಕಡೆ ಪ್ರಚಾರ ಆಗ್ತದೆ. ನಮ್ಗೆ ನ್ಯಾಯವಾಗಿರೋದು ಬೇಕಾಗಿರೋದು. ನಾವು ಯಾವ ಸಮವಸ್ತ್ರ, ಇದು ನಮ್ಮ ಸಮವಸ್ತ್ರ, ಈ ಸಮವಸ್ತ್ರದ ಜೊತೆಗೆ ಬರ್ತಿದ್ವಿ, ಅದೇ ಸಮವಸ್ತ್ರ ನಮ್ಗೆ ಬೇಕಾಗಿರೋದು. ಇವತ್ತು ಏನು ಅಲ್ಲಿ ಪಬ್ಲಿಸಿಟಿ ಆಗಿದೆಯೋ ಅದು ಖಾಲಿ ABVP ಅವರಿಂದವೇ ಆಗಿರುವಂತಹದ್ದು. ಇವತ್ತು ನಮ್ಮೆಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಅಂದರೆ ನಮಗೆ 2 ವಿಷಯದಲ್ಲಿ ಗೊತ್ತಿದೆ. ಒಂದು ಹಿಜಾಬ್ ವಿಷಯದಲ್ಲಿ, ಅದು ನಿನ್ನೆ ನಮಗೆ ಕ್ಲಿಯರ್ ಆಗಿ ಡಿಸಿಷನ್ ಕೊಟ್ಟಿದ್ದಾರೆ. ಅಂದರೆ ಮೊದಲು ಫಸ್ಟಿಗೆ 16th ಹೇಳಿದ್ರು ಕ್ಲಾಸ್ ಒಳಗೆ ಮಾತ್ರ ಹಿಜಾಬ್ ಹಾಕಲಿಕ್ಕೆ ಇಲ್ಲ ಅಂತ. ಮತ್ತು ನಾವು ಇನ್ನೊಮ್ಮೆ ಲೆಟರ್ ಕೊಟ್ಟು ಇನ್ನೊಮ್ಮೆ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ನಮಗೆ ಕ್ಯಾಂಪಸಲ್ಲಿ ಹಾಕಬಾರ್ದಂತಿತ್ತು. ಯಾಕಂದರೆ ಸಮವಸ್ತ್ರ ಅಂದಮೇಲೆ ಎಲ್ಲರಿಗೂ ಸಮವಸ್ತ್ರ. ಗೇಟ್ ಒಳಗಿಂದ ಬರುವಾಗ ಅವರು ಸ್ಟೂಡೆಂಟ್ ಅಂದಮೇಲೆ ಗೇಟ್ ಹೊರಗೆ ಹೋಗೋ ತನಕ ಅವರು ಸ್ಟೂಡೆಂಟ್ಸ್ ಆಗಿ ಯೂನಿಫಾರ್ಮಲ್ಲಿ ಇರಬೇಕಂತ ನಾವು ಅವರ ಹತ್ರ ಪ್ರಿನ್ಸಿಪಲ್ ಹತ್ರ ನಾವು ಲೆಟರ್ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಅವರು ಇನ್ನೊಂದು ಮೀಟಿಂಗ್ ಕರೆದು ನಿನ್ನೆ ಮೀಟಿಂಗಲ್ಲಿ ಹೇಳಿದರು ಇನ್ನು ಕ್ಯಾಂಪಸ್ ಒಳಗೆ ಸಹ ಹಾಕಲಿಕ್ಕಿಲ್ಲ ಅಂತ. ಸೊ ಆಮೇಲೆ ಅಂದರೆ ನಾವು ಈಗ ನಮ್ಮ ಪ್ರೆಸಿಡೆಂಟ್ ಕೂಡ ನಮ್ಮ ಸೈಡಿನವನೇ. ಆದರೆ ನಿನ್ನೆ ಅವನು ಫುಲ್ ಚೇಂಜ್ ಆಗಿ ಮಾತಾಡಿದ. ಅಂದರೆ ನಾವು ಮೆಜಾರಿಟಿ ನೋಡೋದು ಅವನು ಮೈನಾರಿಟಿ ಅವರನ್ನು ನೋಡಿ, ಅಂದರೆ ಅವರಿಗೂ ಫೀಲಿಂಗ್ಸ್ ಇದೆ, ಮತ್ತು ಮುಸ್ಲಿಮ್ಸ್ ಹುಡುಗಿರಿಗೂ ಫೀಲಿಂಗ್ಸ್ ಇದೆ. ಅವರದ್ದು ಇಮೋಷನ್ಸ್ಗೆ ಬೆಲೆ ಕೊಡಬೇಕು, ನಾವು ಅವರದ್ದು ರಿಲಿಜನ್ಗೆ ರೆಸ್ಪೆಕ್ಟ್ ಮಾಡಬೇಕು. ಕಾಲೇಜ್ ಒಳಗೆ ಬಂದ ಮೇಲೆ ಎಲ್ಲರೂ ಒಂದೇ, ರಿಲಿಜನ್ ಅದು ಇದಂತ ಯಾವುದಿಲ್ಲ, ಎಲ್ಲ ಸ್ಟೂಡೆಂಟ್ಸ್. ಅದವನ್ನು ತಲೆಯಲ್ಲಿ ಇಡದೆ ಅಂದರೆ ಅವರ ಸಪೋರ್ಟಿಗೆ ಮಾತಾಡ್ತಿದ್ದ. ಫುಲ್ ಚೇಂಜ್ ಆಗಿ ನಮ್ಮ ಡಿಸಿಷನ್ಗೆ ನಮಗೇನೆ ಅಗೇನ್ಸ್ಟ್ ನಿಂತು, ಅಂದರೆ ನಮ್ಮ ಜೊತೆ ಇರುವಾಗ ನಮ್ಮ ಇದಕ್ಕೆ ಮಾತಾಡಿ ಸ್ಟೂಡೆಂಟ್ಸ್ ಅಲ್ಲಿ ಸ್ಟೇಜಲ್ಲಿ ಹೋಗಿ ಏನೋ ಬೇರೆಯೇ ಅಗೇನ್ಸ್ಟ್ ಆಗಿ ಮಾತಾಡಿದ್ರು. ಸೊ ನಾವೀಗ ಯಾರು ಸ್ಟೂಡೆಂಟ್ಸಿಗೆ ಅವನಿಗೆ ಅಂದರೆ ಪ್ರೆಸಿಡೆಂಟ್ ಪೋಸ್ಟಿಂದ ಅವನು ಕೆಳಗೆ ಬರಬೇಕು, ನಮಗೆ ಇನ್ನೊಂದು ನ್ಯೂ ಪ್ರೆಸಿಡೆಂಟ್ ಎಲೆಕ್ಟ್ ಆಗಬೇಕಂತ ಇದೆ. ಸೊ ವಿ ಹ್ಯಾವ್ ರಿಕ್ವೆಸ್ಟೆಡ್, ನಾವು ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ.
ಸೊ ಅವರು ಎಂಥ ಟೈಮ್ ಬೇಕಂತ ಹೇಳಿದ್ದಾರೆ, ಎಂಥ ಪ್ರೊಸೀಜರ್ ಇದೆ ಅದಕ್ಕೆಲ್ಲ ಟೈಮ್ ಕೊಡಬೇಕು ನೀವು ಅಂತ. ಅವರು ಟೈಮ್ ತೊಗೊಂಡು ನಾವು ಫಸ್ಟ್ ಲೆಟರ್ ಅವರಿಗೆ 10th ಕೊಟ್ಟಿದ್ದೇವೆ, ಈಗ 25th ಆಗಿದೆ, ಇನ್ನೂ ಎಷ್ಟು 16-17 ಡೇಸ್ ಆಗ್ತಾ ಹೋಗ್ತಾ ಇದೆ. ಇನ್ನೂ ಅವರು ಟೈಮ್ ಬೇಕು ಪ್ರೊಸೀಜರ್ ಇದೆ ಅಂತ ಹೇಳಿದರೆ ನಾವು ಸ್ಟೂಡೆಂಟ್ಸ್ ಯಾರು ಕೇಳುವ ರೀತಿಯಲ್ಲಿಲ್ಲ, ಎಲ್ಲರಿಗೂ ಧರಣಿ ಕೂತಿದ್ದಾರೆ. ಸೊ ನಮಗೆ ಇಮಿಡಿಯೇಟ್ ಆ್ಯಕ್ಷನ್ ಬೇಕಂತ ಕೇಳ್ಕೊಳ್ತಿದ್ದೇವೆ. ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಂತಾಗಿರುವಂಥ ಹಿಜಾಬ್ ಇಶ್ಯೂಗೂ ನಮ್ಮ ಕಾಲೇಜಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಇವರ ಪ್ರೆಷರಿಗಾಗಿರ್ತದೆ ಆಗ್ತಿರುವಂಥದ್ದು. ನೀವು ಕೋಣಾಜಿ ನೋಡ್ಬೋದು, ಕೋಣಾಜಿ ಅಲ್ಲ ಮೇನ್ ಯೂನಿವರ್ಸಿಟಿ, ಅಲ್ಲಿ ಹಿಜಾಬ್ ಧರಿಸ್ತಾ ಇದ್ದಾರೆ. ಆದರೆ ಮಂಗಳೂರು ವಿಶ್ವವಿದ್ಯಾಲಯ ಒಂದು ಸಣ್ಣ ಭಾಗವಾದಂತಹ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಲ್ಲಿ ಯಾಕೆ ಈ ರೀತಿ ಫೋರ್ಸ್ಫುಲ್ ಆಗಿ ಹೇರ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಎಷ್ಟು ಮಂದಿ ಸ್ಟೂಡೆಂಟ್ಸ್ಗಳಿದ್ದಾರೆ, ಯಾರನ್ನೆಲ್ಲ ಹೊರಗೆ ಹಾಕಿದ್ದಾರೆ ಅಂತ ಹೇಳಿ? ಯಾರೆಲ್ಲ ಹಿಜಾಬ್ ಧರಿಸಿದ್ದಾರೆ ಅವರೆಲ್ಲರನ್ನು ಹೊರಗೆ ಹಾಕಿದ್ದಾರೆ. ಎಷ್ಟು ಮಂದಿ ಇದ್ದಾರೆ? ನಮ್ಮ ಕಾಲೇಜಲ್ಲಿ 44 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಕೆಲವರು ಡ್ರಾಪ್ ಔಟ್ ಆಗಿದ್ದಾರೆ, ಇನ್ನು ಕೆಲವರು ಮನೆಯಲ್ಲಿ ಹೆಲ್ತ್ ಇಶ್ಯೂ ಅಲ್ಲಿದ್ದಾರೆ. ಇನ್ನು ನಮ್ಮಂಥವ್ರು ಡೈಲಿ ಕಾಲೇಜ್ ಬರ್ತಿದ್ದಾರೆ, ಇವತ್ತು ಕ್ಯಾಂಪಸ್ಸಿಂದವೇ ಹೊರಗೆ ಹಾಕಿದ್ದಾರೆ. ಕ್ಲಾಸ್ ಈವನ್ ಲೇಡೀಸ್ ರೂಮಲ್ಲಿ ಕೂಡ ನಿಂತು ಕೂತ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಈಗ ಸಡನ್ ಆಗಿ ಆಗೋಕ್ಕೆ ಏನು ಕಾರಣ ಅಂತ ಹೇಳಿ 2 months ಇಲ್ಲದೇ ಇರೋದು? ಅದೇ ನಮಗೆ ಗೊತ್ತಾಗ್ಲಿಲ್ಲ. ನಮ್ಮ ಒಂದು ವಿದ್ಯಾಭ್ಯಾಸವನ್ನು ವಂಚನೆ ಮಾಡಲಿಕ್ಕೋಸ್ಕರ ಕುಂಠಿತಗೊಳಿಸಬೇಕಾಗಿ ಇರುವಂತಹ ಉದ್ದೇಶವ ಅಂತ ನನಗೆ ಕೇಳಿಕ್ಕಿರುವ ಪ್ರಶ್ನೆ. ನಾವು ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗಲಿಲ್ಲ, ಇಲ್ಲಿವರೆಗೆ ಯಾವುದೇ ಗಲಭೆ ಕೂಡ ಆಗಲಿಲ್ಲ ನಮ್ಮ ವಿಶ್ವವಿದ್ಯಾಲಯ ಕಾಲೇಜು. ಹೇಳಿದ್ನಲ್ಲ, ಮಾರ್ಚ್ 15ಕ್ಕೆ ವರ್ಡಿಕ್ಟ್ ಬಂದರೆ ಮೇ 7ರವರೆಗೆ ನಾವು ಪರೀಕ್ಷೆ ಬರೆದಿದ್ದೇವೆ. ಮಾರ್ಚ್ 15ಕ್ಕೆ ಬಂದರೆ ಏಪ್ರಿಲಲ್ಲಿ ಎಕ್ಸಾಮ್ ಬರ್ದಿದ್ದೇವೆ, ಮೇಯಲ್ಲಿ ಕೂಡ ಎಕ್ಸಾಮ್ ಬರ್ದಿದ್ದೇವೆ. ವಿದ್ ಹಿಜಾಬ್ ಆಗಿರ್ತದೆ ನಾವು ಎಕ್ಸಾಮ್ ಬರ್ದಿರುವಂಥದ್ದು. ಅಲ್ಲಿವರೆಗೆ ಆಡಳಿತ ಮಂಡಳಿಯವರು ಜೀವಂತವಾಗಿರಲಿಲ್ವಾ? ಅಲ್ಲಿಯವರೆಗೆ ಅವರ ಹಿಜಾಬ್ ಎಂಬುದು ವಿವಾದವೇ ಆಗಿರಲಿಲ್ವಾ? ಈಗ ರಜೆ ಆದಮೇಲೆ ಕಳೆದ ತಕ್ಷಣ ನಾವು ಬರಬೇಕಾದ್ರೆ ರಾತ್ರಿ ಹೇಗೆ ನೋಟ್ ಬ್ಯಾನ್ ಮಾಡ್ತಾರೆ ಹಾಗೆ ಶಿರವಸ್ತ್ರವನ್ನು ಬ್ಯಾನ್ ಮಾಡಿ ಇಟ್ಟಿದ್ದಾರೆ. ನಾವು ಈ ದೇಶದ ಪ್ರಜೆಗಳಿಗೆ ಕೇಳು, ನಾವು ಈ ದೇಶದ ಪೌರ ಅಲ್ವಾ? ನಮಗೆ एजुकेशन पढ़ीಬೇಕಂತ हक्किल्वा? कमेंट मारना, हमारा वीडियो निकालना, हमें ऐसा वैसा कुछ बोलना, हमारे क्लास से निकालना, हम इसे कुछ मायने नहीं थे, क्योंकि हम डीसी को एक लेटर दिए थे कि वो उसको परिशीलन करके हमें एक लेटर देकर इस केस को अंदर ही अंदर खत्म करे. यानी आज का दिन तो 1.5 week हो गया इस इशू होके, लेकिन भी एक भी पब्लिसिटी नहीं हुए. हम लीगल वे से जाकर इसके अंदर से ही निकालना चाहते थे, लेकिन इस दिन जो पब्लिसिटी हुए हैं वो सिर्फ और सिर्फ एबीवीपी के वजह से हुए. इसके सब गुनहगार एबीवीपी ही है. और उनके मैसेजेस भी है हमारे पास जो ग्रुप में फॉरवर्ड हो रहा था. लेकिन 24 का लगता है सब यह कह रहे थे कि इन तुलु लैंग्वेज जो वो लोग कह रहे हैं कि सब ऑरेंज शॉल लेकर आइए, हम ऑरेंज शॉल पहनेंगे. ये सारी ग्रुप्स में शेयर हो रहा है. और ये लाइक और छोटा सा आर्टिकल है, वो लोग कह रहे थे कि हम यहाँ आज का दिन सिर्फ टीजर रिलीज की है, फिल्म अभी भी बाकी, हम कुछ करने वाले हैं, ये कह रहे थे. इसे देखकर उन्हें नहीं पता था कि हम भी उस ग्रुप में हैं, तो ये लोग उस मैसेज को सब डिलीट किए. डिलीट फॉर एवरीवन बिकॉज वी कांट सी द मैसेज. वो सब मैसेज डिलीट किए, यानी हम नहीं देख सकते. और फिर ये मैसेज आज का दिन का है. साथ ही हरिओम आया, इससे हमें कोई मतलब नहीं, वो कुछ भी पहन के आ सकते हैं. हमें सिर्फ हमारा हक चाहिए जो हम पहन रहे हैं. एवरीवन शुड प्रेजेंट इन फ्रंट ऑफ आरके भवन. ये आज का प्रोटेस्ट के लिए कॉल है उनकी. और खबरों के लिए देखते रहिए बी न्यूज़ नेशन.